ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಸಿರಿಧಾನ್ಯಗಳಲ್ಲಿ ಒಂದಾಗಿರುವ ರಾಗಿಯ ರೆಸಿಪಿ ಮಾಡ್ತಾ ಇದ್ದೇನೆ. ರಾಗಿ ಮಾಲ್ಟ್ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ತುಂಬಾ ಹಳೆಯ ರೆಸಿಪಿ. ವಿಡಿಯೋವನ್ನು ಶುರು ಮಾಡುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ. ನಾನಿಲ್ಲಿ ಒಂದು ಬೌಲಿಗೆ ಅರ್ಧ ಕಪ್ನಷ್ಟು ರಾಗಿಯನ್ನು ಹಾಕ್ತಾ ಇದ್ದೀನಿ. ಇದು ಇಡೀ ರಾಗಿ. ಈಗ ನಾನು ಅದಕ್ಕೆ ನೀರನ್ನು ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ಇದನ್ನು ನಾನೀಗ ಒಂದು 4 ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ 4 ಗಂಟೆ ಆಯಿತು. ನಮ್ಮ ರಾಗಿ ಈಗ ಚೆನ್ನಾಗಿ ನೆಂದಿದೆ. ಅದನ್ನೊಂದು 2-3 ಸಲ ಇನ್ನೂ ಸಹ ತೊಳೆದುಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕುವ. ನೋಡಿ, ತುಂಬ ಚೆನ್ನಾಗಿ ನೆಂದಿದೆ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕುವ. ಈಗ ಎಲ್ಲ ರಾಗಿಯನ್ನು ಸಹ ಹಾಕಿದೆ. ಈಗ ನೀರನ್ನು ಹಾಕಿ ನಾವಿಲ್ಲಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಆಯಿತು. ನೈಸಾಗಿ ಗ್ರೈಂಡ್ ಆಗಿದೆ. ಈಗ ನಾವಿದನ್ನು ಸೋಸುವ. ಅದರಲ್ಲಿರುವಂತಹ ಕಸ ಎಲ್ಲ ಹೋಗಬೇಕು. ಈಗ ನಾನು ಸೋಸ್ತಾ ಇದ್ದೀನಿ. ಅದು ದಪ್ಪ ಇರುವ ಕಾರಣ ಸ್ವಲ್ಪ ನೀರನ್ನು ಹಾಕಿ ನಾವು ಸೋಸುವ. ಈಗ ಸೋಸಿ ಆಯಿತು. ನೋಡಿ, ಇನ್ನೂ ಸಹ ಅದರಲ್ಲಿ ದಪ್ಪ ಹಾಲು ಇದೆ. ಈಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸೋಸುವ. ಈಗ ಎಲ್ಲ ಸೋಸಿ ಆಯಿತು. ನಮ್ಮ ರಾಗಿ ಹಾಲು ಈಗ ರೆಡಿಯಾಗಿದೆ. ಈಗ ನಾನು ಒಂದು ಕಡಾಯಿಗೆ ರಾಗಿ ಹಾಲನ್ನು ಹಾಕ್ತಾ ಇದ್ದೀನಿ. ಈಗ 1 ಲೋಟದಷ್ಟು ನಾನು ಹಾಲನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ರುಚಿಗೆ ತಕ್ಕಷ್ಟು ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಕಪ್ನಷ್ಟು ಬೆಲ್ಲವನ್ನು ಹಾಕಿದೆ. ಈಗ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಲ್ಲ ಚೆನ್ನಾಗಿ ಕರಗಬೇಕು. ಈಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಉಂಟು. ನಾವು ಗ್ಯಾಸನ್ನು ಲೋ ಸಿಮ್ಮಲ್ಲಿ ಇಡಬೇಕು, ಇಲ್ಲದಿದ್ದರೆ ಅದು ದಪ್ಪ ಬೇಗನೆ ಆಗುತ್ತೆ. ನಿಧಾನವಾಗಿ ಬೇಯಬೇಕು. ಈಗ ಬೆಲ್ಲ ಎಲ್ಲ ಕರಗಿದೆ. ನೋಡಿ, ದಪ್ಪ ಆಗಿದೆ. ಈಗ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೋಡಿ, ನಮ್ಮ ರಾಗಿ ಮಾಲ್ಟ್ ರೆಸಿಪಿ ಈಗ ರೆಡಿ ಆಯಿತು. ನೋಡಿ, ತುಂಬಾ ಹೆಲ್ದಿಯಾದ ರೆಸಿಪಿ. ಈಗ ನಾವು ಇದನ್ನು ಸರ್ವ್ ಮಾಡುವ. ಈ ರಾಗಿಯಲ್ಲಿ ಅನೇಕ ಥರದ ರೆಸಿಪಿಗಳನ್ನು ಮಾಡ್ತಾರೆ. ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ತುಂಬಾ ಕನ್ನಡಿಗರು ಹೆಚ್ಚಿನವರು ಇಷ್ಟಪಡುವಂಥ ರೆಸಿಪಿ. ತುಂಬ ರುಚಿಕರ ಮಾತ್ರವಲ್ಲದೆ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇದರಲ್ಲಿ ರಾಗಿ ರೊಟ್ಟಿ, ರಾಗಿ ದೋಸೆ ಕೂಡ ಮಾಡ್ತಾರೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ತುಂಬಾ ಇದೆ. ಅಧಿಕ ನಾರಿನಾಂಶವನ್ನು ಇದು ಹೊಂದಿದೆ. ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಇದು ಕಮ್ಮಿ ಮಾಡುತ್ತದೆ. ಕಬ್ಬಿಣಾಂಶ ಮತ್ತು ವಿಟಮಿನ್ ಸಿ ಇದರಲ್ಲಿ ತುಂಬಾ ಇದೆ. ತೂಕ ಇಳಿಕೆಗೆ ಸಹ ಇದು ತುಂಬಾ ಸಹಕಾರಿ. ಮಕ್ಕಳಿಗೆ ಪೋಷಕಾಂಶವನ್ನು ಸಹ ಒದಗಿಸ್ತದೆ. ನರ ವ್ಯವಸ್ಥೆಯನ್ನು ಸಹ ಇದು ಬಲಪಡಿಸ್ತದೆ. ಈ ರೀತಿಯಾಗಿ ಆರೋಗ್ಯದಾಯಕವಾದ ಈ ರಾಗಿಯನ್ನು ಯಾವುದೇ ರೂಪದಲ್ಲಿ ತಿನ್ನುವುದು ತುಂಬಾ ಒಳ್ಳೆಯದು ಹೆಲ್ತ್ಗೆ.
ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಮಾಲ್ಟ್ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.